ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಡಿಶಾ ರಾಜ್ಯದ ಪೂರಿ ಜಗನ್ನಾಥ ದೇವಾಲಯದಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಈಶಾನ್ಯ ಭಾಗದಲ್ಲಿರುವ ಕೋನಾರ್ಕ್ ಸನ್ ಟೆಂಪಲ್ನ ವಿಶೇಷತೆ ತಿಳ್ಕೊಳ್ಳೋಣ ಬನ್ನಿ. ಈ ದೇವಾಲಯ ಸೂರ್ಯನಿಗಾಗಿಯೇ ಕಟ್ಟಿರುವಂತಹ ದೇವಾಲಯವಾಗಿದ್ದು, ಇಲ್ಲಿ ಹುಟ್ಟುವ ಸೂರ್ಯನ ಮೊದಲನೇ ಕಿರಣಗಳು ಈ ದೇವಾಲಯದ ಗರ್ಭಗುಡಿಯ ಮೇಲೆ ಬೀಳುತ್ತದೆ ಎಂದು ಹೇಳಲಾಗಿದೆ. ಈ ದೇವಾಲಯ ಬಹುಶಃ ಮುಕ್ಕಾಗದೆ ಉಳಿದಿದ್ದರೆ ಭಾರತದ ಅತಿ ಎತ್ತರದ ದೇವಾಲಯವೆಂದೇ ಕರೆಸಿಕೊಳ್ತಾ ಇತ್ತು. ಕೋನಾರ್ಕ್ ಎಂದರೆ ಕೋನ ಎಂದರೆ ಆ್ಯಂಗಲ್, ಅರ್ಕ ಎಂದರೆ ಸೂರ್ಯ. ಈ ದೇವಾಲಯ 13ನೇ ಶತಮಾನದ ಕ್ರಿಸ್ತಶಕ 1250ರ ಸುಮಾರಿಗೆ ಮಧ್ಯ ಭಾರತ ಆಳುತ್ತಿದ್ದ ಗಂಗರ ಅರಸ ನರಸಿಂಹದೇವ ಕಟ್ಟಿಸಿದ್ದರು ಎಂದು ಹೇಳಲಾಗಿದೆ. ಈ ದೇವಾಲಯ ಕಳಿಂಗ ವಾಸ್ತು ಪದ್ಧತಿಯಲ್ಲಿ ನಿರ್ಮಾಣವಾಗಿದ್ದು, ಈ ದೇವಾಲಯದಲ್ಲಿ 3 ಮಂಟಪ, 4 ದ್ವಾರಗಳನ್ನು ಹೊಂದಿದೆ. ಈ ದೇವಾಲಯದ ಮುಂಭಾಗದಲ್ಲಿ 7 ಅಶ್ವಗಳು ವಾರದ 7 ದಿನ ಎಂದು ಸಾಮಾನ್ಯ ಭಾಷೆಯಲ್ಲಿ ಹೇಳಲಾಗಿದೆ. ಈ ದೇವಾಲಯದ ಎರಡೂ ಬದಿಯಲ್ಲಿ ತಲಾ 12ರಂತೆ 24 ಚಕ್ರಗಳಿವೆ. ಆ ಚಕ್ರಗಳು ವರ್ಷಕ್ಕೆ 12 ತಿಂಗಳು, ದಿನಕ್ಕೆ 24 ಗಂಟೆ ಎಂದು ಹೇಳುತ್ತವೆ. ಈ ಚಕ್ರಗಳ ವಿಶೇಷತೆ ಏನೆಂದರೆ, ಆ ಚಕ್ರಗಳು ಸಮಯವನ್ನು ಹೇಳಲಾಗಿದೆ. ಆ ಚಕ್ರಗಳ ಮೇಲೆ ಸೂರ್ಯನ ಕಿರಣಗಳು ಬೀಳುವುದರಿಂದ ಆ ಕಿರಣಗಳ ಆಧಾರದ ಮೇಲೆ ಸಮಯವನ್ನು ಇಂತಿಷ್ಟಾಗಿದೆ ಎಂದು ಹೇಳಲಾಗಿದೆ. ಇಲ್ಲಿ ಸೂರ್ಯ 3 ಮೂರ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾನೆ. ಉದಯ ಭಾನು, ಮಧ್ಯಾಹ್ನದ ಸೂರ್ಯ, ಅಸ್ತಮಿಸುವ ಸೂರ್ಯ ಎಂದು ಹೇಳಲಾಗಿದೆ. ಉದಯ ಭಾನು ಎಂದರೆ ನಗುಮುಖದ ಸೂರ್ಯ, ಮಧ್ಯಾಹ್ನದ ಸೂರ್ಯ ಎಂದರೆ ಗಂಭೀರ ಮುಖ, ಅಸ್ತಮಿಸುವ ಸೂರ್ಯ ಎಂದರೆ ಸಂತೃಪ್ತ ಮುಖ ಎಂದು ಹೇಳಲಾಗಿದೆ. ಈ ಕೋನಾರ್ಕ್ ಸನ್ ಟೆಂಪಲ್ನ ವಿಶೇಷತೆಗಳು ಇಂತಿಷ್ಟಾಗಿದೆ. ಹಿಂದಿನ ಕಾಲದಲ್ಲಿ ಗಡಿಯಾರವನ್ನು ಕಂಡುಹಿಡಿಯುವ ಹಿಂದೆಯೇ ಸೂರ್ಯನ ಬೆಳಕಿನ ಆಧಾರದ ಮೇಲೆ ಆ ಚಕ್ರಗಳ ಮೇಲೆ ಬೀಳುವಂತಹ ಕಿರಣಗಳ ಆಧಾರದ ಮೇಲೆ ಸಮಯವನ್ನು ಹೇಳಲಾಗಿದೆ. ಸಮಯ, ವಾರ, ದಿನ ಇಂಥದ್ದೆಲ್ಲ ಹಿಂದೆಯೇ ಕಂಡುಹಿಡಿದಂತಹ ದೇವಾಲಯ ಇದಾಗಿದೆ.